ತಾವು ಕೂಡ ಅದೇ ಪಕ್ಷದ ಶಾಸಕರು? ಇಲ್ಲ, ಇವಾಗೂ ಕೂಡ ಮಾಹಿತಿ ಇವಾಗವರೆಗೂ ನನಗೆ ಮಾಹಿತಿ ಇಲ್ಲ, ನೋಡಬೇಕು. ನಾವು ಕೂಡ ಬೆಳಗ್ಗೆಯಿಂದ ಈ ಒಂದು ಶ್ರೀಮಠದ ಕಾರ್ಯಕ್ರಮದಲ್ಲಿದ್ವಿ. ಇವಾಗ ಮಾಹಿತಿನ ನೋಡಿ ಎಲ್ಲೇನು ನಡೀತದೆ ಅದು ನೋಡ್ಕೋಬೇಕು. ಬಟ್ ಸಹಜವಾಗಿ ಸ್ವಲ್ಪ ಇದ್ದೇ ಇರುತ್ತೆ, ಅದನ್ನ ಸೆಟ್ರೇಟ್ ಮಾಡೋಂಥದ್ದು ಹೈಕಮಾಂಡ್ ಮಾಡುತ್ತೆ ಅನ್ನೋ ವಿಶ್ವಾಸ, ನಂಬಿಕೆ ಇದೆ. ಹಿರಿಯ ಸಚಿವರಾಗಿ ಶಾಸಕರಾಗಿ ಅವರೇ ಹೇಗೆ ಸರ್ಕಾರದಲ್ಲಿ ಅವರ ಒಂದು ಆಕಾಂಕ್ಷೆ ಅಥವಾ ಅವರ ಒಂದು ಆಸೆ ಏನಿರುತ್ತಂದ್ರೆ ಅವ್ರು ಮಾಡಿದಂಥ ಸೇವೆಗೆ ಗುರುತಿಸೋದಕ್ಕೆ ಅನುಗುಣವಾದಂಥ ಜವಾಬ್ದಾರಿಗಳನ್ನ ಕೊಟ್ಟರೆ ಏನು ಸಮರ್ಥವಾಗಿ ಅದನ್ನ ಅವರು ನಿರ್ವಹಿಸ್ತಾರೆ ಅಂತೇಳಿ, ಅದರಿಂದ ಆ ಒಂದು ನಿಟ್ಟಿನಲ್ಲಿ ಅದನ್ನ ಮಾಡ್ತಾರೆ. ಅದನ್ನ ನೋಡಿ ಸರ್ಕಾರದ ಸೆರೆತೂಗಿಸುತ್ತೆ ಅನ್ನೋ ವಿಶ್ವಾಸ ಇದೆ. ಜಿಲ್ಲೆ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಕೂಡ ಇದೇ ತರ ರಾಜೀನಾಮೆ ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರಂತೆ. ಇಲ್ಲಪ್ಪ, ನೋಡೋಣ. ನಾವು ಇವಾಗ ಹೋಗ್ಬಿಟ್ಟು ಅವ್ರ ಹತ್ರ ಕೂಡ ನಾವು ಮಾತಾಡ್ತೀವಿ. ಸರ್, ಎಚ್ ಕೆ ಮುನಿಯಪ್ಪ ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷೆ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ತಾವು ಮುಂದಿನ ಸಂಪುಟದಲ್ಲಿ ಸರ್ ಹೇಗೆ ಸರ್ಕಾರ ಯಾವ ಜವಾಬ್ದಾರಿ ಕೊಡುತ್ತೆ, ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ, ಆ ಜವಾಬ್ದಾರಿನೆಲ್ಲ ಕೂಡ ಪಕ್ಷದ ಸಂಘಟನೆ ಆಗಿರ್ಬೋದು, ಸರ್ಕಾರದಲ್ಲಿ ಆಗಿರ್ಬೋದು, ಏನೇ ಜವಾಬ್ದಾರಿ ಸರ್ಕಾರ ಕೊಡುತ್ತೋ, ಏನೇ ಜವಾಬ್ದಾರಿ ಪಕ್ಷ ಕೊಡುತ್ತೋ ಅದನ್ನೆಲ್ಲವನ್ನು ಕೂಡ ಮಾಡಕ್ ನಾನು ತಯಾರಾಗಿದ್ದೀನಿ. ಎಚ್ ಕೆ ಮುನಿಯಪ್ಪನವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಕೆ.ಎಚ್. ಮುನಿಯಪ್ಪ ಸಾಹೇಬರು ಕೂಡ ಅವರು ಹಿರಿಯ ಮಂತ್ರಿಗಳು, ಹಿರಿಯ ಸಚಿವರು, ಅವರು ಏನು ನೋವಾಗಿದೆ ಅಂತ ಹೇಳಿ ಇವಾಗ ತಿಳ್ಕೊಂಡು ಅವ್ರ ಹತ್ರ ಮಾತಾಡಿ ಏನ್ ನೋಡೋಣ. ಡಿ ಕೆ ಶಿವಕುಮಾರ್ ಸ್ನೇಹಿತರೆ ರಾಜೀನಾಮೆಗೆ ಮುಂದಾಗಿರುವಂತದ್ದು, ರೆಡ್ಡಿ ಅವರು ಆಪ್ತರಾಗಿದ್ದರು, ಅವರೇ ರಾಜೀನಾಮೆ ಮುಂದಾಗಿದ್ದಾರೆ ಅಂತ. ಅಲ್ಲ, ವಾಸ್ತವಾಂಶ ಮಾಹಿತಿ ಗೊತ್ತಿಲ್ಲ, ಈಗ ತಿಳ್ಕೊಂಡು ಏನ್ ಮಾತಾಡ್ಬೇಕು ಮಾತಾಡೋಣ. ಥ್ಯಾಂಕ್ ಯು.